ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ 13ನೆಯ ಪದ್ಯ ಮಂಗನ ನ್ಯಾಯ ಪದ್ಯವನ್ನು ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಇದೊಂದು ಸಂಗ್ರಹ ಪದ್ಯವಾಗಿದೆ. ಪದ್ಯದ ಹೆಸರು ಮಂಗನ ನ್ಯಾಯ. ಮೊದಲಿಗೆ ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ. ಗಡಿಗೆ ಅಂದರೆ ಮಣ್ಣಿನ ಪಾತ್ರೆ, ಅಂದರೆ ಹಳೆಯ ಕಾಲದಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿಯೇ ಅಡಿಗೆಯನ್ನು ಮಾಡ್ತಾ ಇದ್ರು. ಆ ಒಂದು ಮಣ್ಣಿನ ಪಾತ್ರೆಗೆ ಗಡಿಗೆ ಅಂತ ಕೂಡ ಕರೀತಾ ಇದ್ರು. ಇನ್ನು ಜಗಳ ಎನ್ನುವಂತಹ ಪದದ ಅರ್ಥ ಅಂದರೆ ಕಲಹ, ಕಿತ್ತಾಟ. ಕಲಹ, ಕಿತ್ತಾಟ, ಜಗಳ ಎಲ್ಲ ಕೂಡ ಒಂದೇ ಅರ್ಥ. ಇನ್ನು ನ್ಯಾಯ ಅಂದರೆ ಕಾನೂನು, ನೀತಿ ಅಂದರೆ ನಿಯಮ. ಒಂದು ನಿಯಮ ಅಂದರೆ ಒಂದು ರೂಲ್ ಅಂದರೆ ನೀತಿ, ನಿಯಮ ಅಂದರೆ ಒಂದು ರೂಲನ್ನು ಮಾಡಿಕೊಂಡಿರುವಂತಹದ್ದು. ಕುಟಿಲ ಅಂದರೆ ವಂಚನೆ ಅಥವಾ ಮೋಸ ಎನ್ನುವಂತಹ ಅರ್ಥ ಕೂಡ ನೀಡುತ್ತೆ. ಕುಟಿಲ ಎನ್ನುವ ಪದದ ಅರ್ಥ ಏನು? ವಂಚನೆ ಅಥವಾ ಮೋಸ. ಇನ್ನು ಪರಡಿ ಅಂದರೆ ತಕ್ಕಡಿ, ವೇಯಿಂಗ್ ಮಿಷನ್. ಪರಡಿಗೆ ತಕ್ಕಡಿ ಅಂತ ಕೂಡ ಹೇಳ್ತಾರೆ. ಅಂದರೆ ತೂಕ ಮಾಡೋದಕ್ಕೆ ಅಂಗಡಿಯಲ್ಲಿ ನಾವು ನೋಡಬಹುದು. ಅಂಗಡಿಯಲ್ಲಿ ಬೇಳೆ ಅಥವಾ ತರಕಾರಿ ಅಥವಾ ಅಕ್ಕಿ ಈ ಥರದ ಒಂದು ವಸ್ತುಗಳನ್ನು ಮೆಷರ್ ಮಾಡೋದಕ್ಕೆ, ತೂಕ ಹಾಕಕ್ಕೆ ಇಡ್ತಕ್ಕಂತಹ ಒಂದು ವಸ್ತುಗೆ ಪರಡಿ ಅಥವಾ ತಕ್ಕಡಿ ಅಂತ ಕರೀತಾರೆ. ಇನ್ನು ಪರರು ಅಂದರೆ ಅನ್ಯರು ಅಥವಾ ಹೊರಗಿನವರು ಅಥವಾ ಬೇರೆಯವರು. ಅನ್ಯರು ಅಂದರೆ ಬೇರೆಯವರು ಅಂತ. ಇನ್ನು ಸೊತ್ತು ಎನ್ನುವಂತಹ ಪದದ ಅರ್ಥ ಸ್ವತ್ತು ಅಂತ ಹೇಳಿದ್ರೆ ವಸ್ತು ಅಂದರೆ ಸ್ವಂತ ವಸ್ತು ಅಂತಕ್ಕಂತಹ ಅರ್ಥವನ್ನು ನೀಡುತ್ತೆ. ಇನ್ನು ಇಲ್ಲಿ ಗಮನಿಸಿ, ಬೆಣ್ಣೆ ಅಂದರೆ ಮೊಸರನ್ನು ಕಡಿಯುವುದರಿಂದ ನಮಗೆ ಸಿಗುವಂತಹ ಸಾರ ರೂಪದ ಬಿಳಿಯ ಪದಾರ್ಥಕ್ಕೆ ಬೆಣ್ಣೆ ಅಂತ ಕರೀತಾರೆ. ಹೊಂಚು ಹಾಕು ಅಂದರೆ ತಕ್ಕ ಸಮಯಕ್ಕೆ ಕಾಯುವಿಕೆ ಅಂತ. ಗುಳುಂ ನುಂಗು ಅಂದರೆ ಆಹಾರವನ್ನು ಸದ್ದಿನೊಂದಿಗೆ ನುಂಗುವಂತಹದ್ದು. ನಾವು ನುಂಗಿದಾಗ ಶಬ್ದ ಬರುತ್ತೆ, ಅದು ಗುಳುಂ ಅಂತ ನುಂಗುವಂತಹ ಶಬ್ದ. ಇನ್ನು ಪದ್ಯ ಹಾಡುವುದರ ಜೊತೆಗೆ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಮಂಗನ ನ್ಯಾಯ ಪದ್ಯದ ಒಂದು ಟೈಟಲ್ ಅನ್ನು ನೋಡಿದಾಗ ನಾವು ಮಂಗ ಅಂದರೆ ಏನು? ಕೋತಿ ಎನ್ನುವಂತಹ ಅರ್ಥ. ಮಂಗನಿಗೆ ಕೋತಿ ಅಂತ ಕೂಡ ಕರಿತೀವಿ. ಅದು ಮರದ ಮೇಲೆ ಆ ಕಡೆ ಈ ಕಡೆ ಜಿಗಿತ ಆಟ ಆಡ್ತಾ ಇರುತ್ತೆ ಮಂಗ. ಅಂತಹ ಮಂಗ ಇಲ್ಲಿ ಒಂದು ನ್ಯಾಯವನ್ನ ಹೇಳುತ್ತೆ. ಯಾರಿಗೆ ಅಂದರೆ ಜೋಡಿ ಬೆಕ್ಕುಗಳಿಗೆ. ಎರಡು ಬೆಕ್ಕುಗಳು ಏನೋ ಒಂದು ವಸ್ತುವನ್ನ ತಗೊಂಡು ಬರ್ತವೆ. ಅದು ಆ ಬೆಕ್ಕುಗಳಿಗೆ ಯಾವ ರೀತಿಯಾಗಿ ನ್ಯಾಯ ಮಾಡಿ ಹಂಚುತ್ತೆ ಅನ್ನುವಂತಹದ್ದು ಪದ್ಯ. ಮಂಗ ನ್ಯಾಯ ಮಾಡುತ್ತೆ. ನ್ಯಾಯ ಅಂದರೆ ನಿಯಮ, ರೂಲ್ ಮಾಡುತ್ತೆ ಅಥವಾ ಒಂದು ನೀತಿಯನ್ನು ಪಾಲನೆ ಘೋಷಿಸುತ್ತೆ. ಆ ಒಂದು ಮಂಗ ಮಾಡ್ತಕ್ಕಂತಹ ನ್ಯಾಯ ಎಂತಹದು ಆ ಬೆಕ್ಕುಗಳಿಗೆ ಎನ್ನುವಂತಹದ್ದು ಇಲ್ಲಿ ಪದ್ಯದ ಒಂದು ಸಾರಾಂಶ. ಇನ್ನು ಪದ್ಯ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಗಮನಿಸಿ. ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆ ಗಡಿಗೆ ತಂದವು, ತನಗೆ ಹೆಚ್ಚು ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತಾ ಜಗಳ ಕಾದವು. ಮತ್ತೊಮ್ಮೆ, ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆ ಗಡಿಗೆ ತಂದವು, ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತಾ ಜಗಳ ಕಾದವು. ಇಲ್ಲಿ ಸಾಲುಗಳನ್ನು ಗಮನಿಸಿ. ಜೋಡಿ ಬೆಕ್ಕು ಅಂದರೆ ಜೊತೆಯಾಗಿ ಇದ್ದಂತಹ ಎರಡು ಗೆಳೆಯರು ಬೆಕ್ಕುಗಳು. ಆ ಎರಡು ಬೆಕ್ಕುಗಳು ಕೂಡ ಕೂಡಿಕೊಂಡು ಅಂದರೆ ಜೊತೆಯಾಗಿ ಕೂಡಿಕೊಂಡು ಜೊತೆಯಲ್ಲಿ ಒಂದು ಬೆಣ್ಣೆ ಗಡಿಗೆಯನ್ನು ತಗೊಂಡು ಬರ್ತವೆ. ಬೆಣ್ಣೆ ಗಡಿಗೆಯನ್ನು ತಗೊಂಡು ಬರ್ತವೆ ಎಲ್ಲಿಗೆ? ತನಗೆ ಹೆಚ್ಚು ತನಗೆ ಹೆಚ್ಚು, ನನಗೆ ಹೆಚ್ಚು ಬರಬೇಕು ನನಗೆ ಹೆಚ್ಚು ಬರಬೇಕು ಅಂತ ಎರಡೂ ಕೂಡ ಜೋಡಿ ಬೆಕ್ಕುಗಳು ಜಗಳ ಮಾಡ್ತಾ ಇರ್ತವೆ. ಏನಾಗುತ್ತೆ? ಒಂದ್ಸಲ ಜೋಡಿ ಬೆಕ್ಕು ಅಂದರೆ ಎರಡು ಗೆಳೆಯರು ಎರಡು ಬೆಕ್ಕುಗಳು ಕೂಡ ಜೊತೆಯಾಗಿ ಕೂಡಿಕೊಂಡು ಒಂದು ಬೆಣ್ಣೆ ಗಡಿಗೆಯನ್ನು ತಗೊಂಡು ಬರ್ತವೆ. ತಗೊಂಡು ಬಂದಮೇಲೆ ನನಗೆ ಹೆಚ್ಚು
ತನಗೆ ಹೆಚ್ಚು ಅಂತ ಜಗಳ ಮಾಡೋಕ್ಕೆ, ಜಗಳ ಕಲಹ ಮಾಡೋದಕ್ಕೆ, ಜಗಳ ಅನ್ನೋ ಪದದ ಅರ್ಥ ಕಲಹ ಅಥವಾ ಕಾದಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಯಾವುದು? ಬೆಕ್ಕುಗಳು ಎರಡೂ ಕೂಡ. ಆ ನಂತರ ಏನಾಗುತ್ತೆ ಸಾಲುಗಳನ್ನು ಗಮನಿಸಿ. ಹೊಂಚು ಹಾಕಿ ಕುಟಿಲ ಮಂಗ ನ್ಯಾಯ ಹೇಳ ಬಂದಿತು, ತೂಕ ಮಾಡಿ ಕೊಡುವೆ ನಾನು ಪರಡಿ ತನ್ನಿ ಎಂದಿತು. ಹೊಂಚು ಹಾಕಿ ಕುಟಿಲ ಮಂಗ ನ್ಯಾಯ ಹೇಳ ಬಂದಿತು, ತೂಕ ಮಾಡಿ ಕೊಡುವೆ ನಾನು ಪರಡಿ ತನ್ನಿ ಎಂದಿತು. ಇಲ್ಲಿ ಏನಾಗುತ್ತೆ? ಹೊಂಚು ಹಾಕಿ ಆ ಮರದ ಮೇಲೆ ಅಂದರೆ ಸಮಯವನ್ನು ಕಾಯ್ತಾ ಕೂತಿದ್ದಂತಹ ಒಂದು ಮಂಗ ಮರದ ಮೇಲೆ ಒಂದು ಉಪಾಯವನ್ನು ಮಾಡುತ್ತೆ. ಅದೇನು ಮಾಡುತ್ತೆ? ಎರಡೂ ಬೆಕ್ಕುಗಳನ್ನು ಕರೆಯುತ್ತೆ. ನಾನು ನಿಮಗೆ ನ್ಯಾಯ ಹೇಳ್ತೀನಿ, ಜಗಳ ಮಾಡಬೇಡಿ, ಯಾರಿಗೆ ಜಾಸ್ತಿ ಯಾರಿಗೆ ಕಡಿಮೆ ಅಂತ ನಾನು ತೂಕ ಮಾಡಿ ಕೊಡ್ತೀನಿ ನಾನು ನಿಮಗೆ. ಆದರೆ ನೀವು ಒಂದು ಪರಡಿಯನ್ನು ತಗೊಂಡು ಬನ್ನಿ. ಇಲ್ಲಿ ಪರಡಿ ಅಂದರೆ ಏನು? ಪರಡಿ ಅಂದರೆ ತಕ್ಕಡಿ, ವೇಯಿಂಗ್ ಮೆಷಿನ್. ಪರಡಿಯನ್ನು ತಗೊಂಡು ಬನ್ನಿ ಅಂತ ಹೇಳುತ್ತೆ ಮಂಗ ಯಾವುದಕ್ಕೆ? ಆ ಎರಡು ಬೆಕ್ಕುಗಳಿಗೆ. ಆ ನಂತರ ಮುಂದೆ ಏನಾಗುತ್ತೆ? ಆಚೆ ಈಚೆ ಬೆಣ್ಣೆ ಹಚ್ಚಿ ಪರಡಿ ತೂಗಿ ನೋಡಿತು, ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಎನ್ನುತ್ತಾ ಗುಳುಂ ನುಂಗಿತು. ಆಚೆ ಈಚೆ ಬೆಣ್ಣೆ ಹಚ್ಚಿ ಪರಡಿ ತೂಗಿ ನೋಡಿತು, ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಎನ್ನುತ್ತಾ ಗುಳುಂ ನುಂಗಿತು. ನಾವಿಲ್ಲಿ ನೋಡ್ಬೋದು, ಆ ಬೆಣ್ಣೆಯನ್ನು ತಗೊಂಡು ಬಂದು ಆ ಮಂಗನ ಕೈಯಲ್ಲಿ ಕೊಡ್ತವೆ. ಯಾವ ಬೆಕ್ಕುಗಳೆರಡೂ ಕೂಡ ನ್ಯಾಯ ಮಾಡೋದಕ್ಕೆ. ಆ ಮಂಗ ಏನು ಮಾಡುತ್ತೆ? ಬೆಣ್ಣೆಯನ್ನು ತಗೊಂಡು ಎರಡೂ ಕಡೆನೂ ಪರಡಿಯಲ್ಲಿ ತೂಗಿ ನೋಡುತ್ತೆ. ಪರಡಿ ಅಂದರೆ ಆ ಒಂದು ತಕ್ಕಡಿಯಲ್ಲಿ ಎರಡೂ ಕಡೆ ಇಟ್ಟು ಅದು ತೂಕ ಮಾಡುತ್ತೆ. ಹಾಗೇನು ಮಾಡುತ್ತೆ? ಎರಡೂ ಕಡೆ ತೂಕ ಮಾಡಬೇಕಾದ್ರೆ ಆ ಕಡೆ ಹೆಚ್ಚಿದೆ ಈ ಕಡೆ ಹೆಚ್ಚಿದೆ ಅಂತ ಹೇಳಿ ಅದು ಎರಡೂ ಕಡೆ ಕೂಡ ಸ್ವಲ್ಪ ಸ್ವಲ್ಪ ಬೆಣ್ಣೆಯನ್ನು ಎತ್ಕೊಂಡು ತಿಂತಾ ಹೋಗುತ್ತೆ. ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಲ್ವಾ, ಅದು ಪರಡಿ ಅಂದರೆ ಒಂದು ತಕ್ಕಡಿಯಲ್ಲಿ ಬೆಣ್ಣೆಯನ್ನು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹಾಕಿದೆ. ಹಾಗೇನು ಮಾಡ್ತಾ ಇದೆ? ಈ ಕಡೆ ಜಾಸ್ತಿ ಇದೆ ಅಂತ ಇಲ್ಲಿ ಸ್ವಲ್ಪ ತಗೊಳುತ್ತೆ, ಆ ಕಡೆ ಜಾಸ್ತಿ ಇದೆ ಅಂತ ಅಲ್ಲಿ ಸ್ವಲ್ಪ ತಗೊಳುತ್ತೆ. ಹೀಗೆ ಅದು ಏನು ಮಾಡುತ್ತೆ? ಎಲ್ಲ ಬೆಣ್ಣೆ ಕೂಡ ಅದು ಗುಳುಮ್ ಅಂದರೆ ನುಂಗುತ್ತೆ. ಗುಳುಮ್ ಅಂದರೆ ಒಂದೇ ಗೂಟಿಗೆಗೆ ನುಂಗುವಂತಹದ್ದು. ನುಂಗುತ್ತೆ ಯಾವುದನ್ನ? ಬೆಣ್ಣೆಯನ್ನು. ಮುಂದೆ ಏನಾಗುತ್ತೆ ಗಮನಿಸಿ ಸಾಲುಗಳನ್ನು. ಹಾಗೂ ಹೀಗೂ ಮಾಡಿ ಮಂಗ ತಾನೇ ತಿಂದು ತೇಗಿತು, ಗಡಿಗೆ ಹೊಡೆದು ಪರಡಿ ಚೆಲ್ಲಿ ಗಿಡದ ಮೇಲೆ ಹಾರಿತು. ಹಾಗೂ ಹೀಗೂ ಮಾಡಿ ಮಂಗ ತಾನೇ ತಿಂದು ತೇಗಿತು, ಗಡಿಗೆ ಹೊಡೆದು ಪರಡಿ ಚೆಲ್ಲಿ ಗಿಡದ ಮೇಲೆ ಹಾರಿತು. ಅಂದರೆ ಅದು ಬೆಣ್ಣೆನ ತೂಕ ಮಾಡ್ತಾ ಮಾಡ್ತಾ ಹಾಗೂ ಹೀಗೆ ತೂಗಿ ನೋಡುತ್ತೆ ಬೆಣ್ಣೆನ. ಅದಾದಮೇಲೆ ಎಲ್ಲ ಬೆಣ್ಣೆ ಕೂಡ ಮಂಗನೇ ತಿಂದ್ಬಿಡುತ್ತೆ. ಅದಾದಮೇಲೆ ಖಾಲಿ ಆದಮೇಲೆ ಬೆಣ್ಣೆ ಎಲ್ಲ ಖಾಲಿ ಆದಮೇಲೆ ಗಡಿಗೆಯನ್ನು ಒಡೆದು ಪರಡಿಯನ್ನು ಆ ಕಡೆ ಚೆಲ್ಲಿ ಅಂದರೆ ಆ ಕಡೆ ಬಿಸಾಕಿ ಗಡಿಗೆಯನ್ನು ಒಡೆದ್ಬಿಟ್ಟು ಪರಡಿ ತೂಕ ಹಾಕುವಂತಹ ವೇಯಿಂಗ್ ಮೆಷಿನ್ ಏನಿತ್ತು ಆ ಪರಡಿಯನ್ನು ದೂರ ಆ ಕಡೆ ಚೆಲ್ಲಿ ಅದು ಏನು ಮಾಡುತ್ತೆ? ಗಿಡದ ಮೇಲೆ ಹಾರಿ ಹೋಗಿ ಕೂತ್ಕೊಳ್ಳುತ್ತೆ. ಆ ನಂತರ ಏನಾಗುತ್ತೆ ಪದ್ಯ ಗಮನಿಸಿ. ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತು ಆಯಿತು, ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತಾ ಮರಳಿ ನಡೆದವು. ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತು ಆಯಿತು, ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತಾ ಮರಳಿ ನಡೆದವು. ಇಲ್ಲಿ ಆಮೇಲೆ ಏನಾಗುತ್ತೆ? ಆ ಬೆಕ್ಕುಗಳಿಗೆ ಆಗ ಅರ್ಥ ಆಗುತ್ತೆ, ನಮ್ಮ ಒಂದು ಜಗಳದಿಂದ, ನಮ್ಮ ಒಳ ಜಗಳದಿಂದ ಬೆಣ್ಣೆ ಏನಾಯಿತು? ಬೇರೆಯವರ ಪಾಲಾಯಿತು. ಪರರ ಅಂದರೆ ಬೇರೆಯವರ ಸೊತ್ತು ಆಯಿತು, ಬೇರೆಯವರ ಒಂದು ಪಾಲಾಯಿತು ಎನ್ನುವಂತಹ ಮಾತನ್ನ ಹೇಳ್ಕೊಳ್ತವೆ ಎರಡೂ ಬೆಕ್ಕುಗಳು ಕೂಡ. ಆಗ ಅವುಗಳಿಗೆ ಅರ್ಥ ಆಗುತ್ತೆ. ಜೋಡಿ ಬೆಕ್ಕು ಏನು ಅಂದ್ಕೊಳ್ತವೆ? ನಾವಿಬ್ಬರು ಜಗಳ ಮಾಡಿದ್ದು ತಪ್ಪು, ಸಲ್ಲ ಅಂದರೆ ಸರಿಯಲ್ಲ,
ಸಲ್ಲಾಪದದ ಅರ್ಥ ಸರಿಯಲ್ಲ. ಏನುತ್ತ ಮರಳಿ ನಡೆದವು, ಅವು ವಾಪಸ್ಸು ಹೊರಟೋದ್ವು. ನಮ್ಮ ಜಗಳದಿಂದ ಬೆಣ್ಣೆ ಏನಾಯಿತು? ಮಂಗನ ಸೊತ್ತಾಯಿತು. ಆದ್ದರಿಂದ ನಮ್ಮಿಬ್ಬರ ಗಾದೆ ಮಾತಿದೆ ಕನ್ನಡದಲ್ಲಿ, ಇಬ್ಬರಿಗೆ ಜಗಳ ಮೂರನೆಯವನಿಗೆ ಲಾಭ ಎನ್ನುವಂತಹ ಗಾದೆ ಮಾತಿನ ಪ್ರಕಾರದಂತೆ, ಆ ಮಾತಿನ ಪ್ರಕಾರದಂತೆ ಈ ಕೋತಿ ಏನು ಮಾಡುತ್ತೆ? ಬೆಣ್ಣೆಯೆಲ್ಲ ತಿಂದ್ಬಿಡುತ್ತೆ. ಯಾಕೆ ತಿನ್ನುತ್ತೆ ಅಂದರೆ, ಆ ಎರಡೂ ಬೆಕ್ಕುಗಳು ಜಗಳ ಮಾಡಿದ್ರಿಂದ. ಅವೆರಡೂ ಜಗಳ ಮಾಡದೆ ಇದ್ದಿದ್ರೆ ಆ ಎರಡು ಏನಾಗ್ತಾಯಿತ್ತು? ಒಂದು ಒಪ್ಪಂದವನ್ನು ಮಾಡಿಕೊಂಡು ಎರಡು ಬೆಣ್ಣೆಯನ್ನು ತಿನ್ಬೋದಾಗಿತ್ತು. ಆದರೆ ಇವೆರಡು ಜಗಳ ಮಾಡಿಕೊಂಡು ಮಂಗನ ಹತ್ರ, ಕೋತಿ ಹತ್ರ ಹೋಗಿದ್ರಿಂದ ಆ ಮಂಗ ಏನು ಮಾಡ್ತು? ಅದು ನ್ಯಾಯ ಮಾಡ್ತೀನಿ ಅಂತ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ತಿಂತ ಎಲ್ಲ ಬೆಣ್ಣೆ ಕೂಡ ಖಾಲಿ ಮಾಡಿಬಿಡುತ್ತೆ. ಅಂದರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎನ್ನುವಂತೆ ಆಗುತ್ತೆ. ಹಾಗೇನಾಗುತ್ತೆ? ಜೋಡಿ ಬೆಕ್ಕಗಳಿಗೆ ಆಗ ಅರ್ಥ ಆಗುತ್ತೆ, ನಾವು ಜಗಳ ಮಾಡಿದ್ದು ತಪ್ಪು ಅಂತ ಯೋಚನೆ ಮಾಡ್ತಾ ಎರಡು ಮಂಗ ಮತ್ತು ಎರಡು ಬೆಕ್ಕುಗಳು ಏನು ಮಾಡ್ತವೆ? ಈ ಬೆಕ್ಕುಗಳು ಮಂಗನ ಒಂದು ಕುಟಿಲ ಬುದ್ಧಿಯನ್ನು ಅರ್ಥ ಮಾಡ್ಕೊಳ್ತವೆ, ಅಲ್ಲಿಂದ ಹೊರಟೋಗ್ತವೆ. ಮಂಗ ಬೆಣ್ಣೆಯೆಲ್ಲ ತಿಂದು ಅದು ಮರದ ಮೇಲೆ ಹಾರಿಕೊಳ್ಳುತ್ತೆ. ಇದಾಗಿದೆ ಪದ್ಯ ಮಂಗನ ನ್ಯಾಯ, 3ನೇ ತರಗತಿಯ 13ನೆಯ ಪದ್ಯ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.